ನಮ್ಮ ಹಾಲು ಒಕ್ಕೂಟದ ನಮ್ಮ ಏನು ಹಾಲು ಕರೆಯುವಂಥ ಯಂತ್ರಗಳ ವಿತರಣೆಗಾಗಿ ಕರೆದಿರುವಂಥ ಈ ಸಮಾರಂಭಕ್ಕೆ ಆಗಿರುವಂಥ ನಿಮ್ಮ ನೆಚ್ಚಿನ ನಾಯಕರು ಮತ್ತು ಮುಳಬಾಗಿಲು ತಾಲೂಕಿನ ಜನಮೆಚ್ಚಿದ ಶಾಸಕರಾಗಿರುವಂಥ ನಮ್ಮ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಈ ಕೋಚ್ಪಲ್ನಲ್ಲಿ ಪೂರ್ವ ಭಾಗದ ನಿರ್ದೇಶಕರು ಪಕ್ಷದ ಅಧ್ಯಕ್ಷರು ಆಗಿರುವಂಥ ನಮ್ಮ ಅಡಲಹಳ್ಳಿಯ ನಾಗರಾಜ್ ಅವರೇ, ನಮ್ಮ ಪೂರ್ವ ಭಾಗದ ನಿರ್ದೇಶಕರಾದಂಥ ಶ್ಯಾಮೇಗೌಡರೇ, ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ನಮ್ಮ ಹೆಬ್ಣಿಯ ಪ್ರಭಾಕರ್ ಅವರೇ ಮತ್ತು ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡಗಳೇ, ಎಲ್ಲ ಹಳ್ಳಿಗಳ ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರುಗಳೇ ಮತ್ತು ಸೆಕ್ರೆಟರಿಗಳೇ ಮತ್ತು ಎಲ್ಲ ಬಂದಿರುವಂಥ ಮಿತ್ರರೇ, ಈಗ ಹೇಳ್ತಾ ಇದ್ರು ನಮ್ಮ ಇದರಲ್ಲಿ ಭಾಷಣೆಯಲ್ಲಿ ಈಗ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಹಳ್ಳಿಗಳಲ್ಲಿ. ಎಲ್ಲ ನಮ್ಮ ಹಾಲು ಒಕ್ಕೂಟದಿಂದ ಏನೇನು ಇದು ಕೊಡ್ತಾ ಇದ್ದೀವಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕರೆಕ್ಟೇ. ಆದರೆ ಹಾಲು ಡಿಗ್ರಿ ಕಮ್ಮಿ ಬರ್ತಾ ಇದೆ ಅಂದ್ರೆ ಆ ಹಸುಗಳಿಗೆ ಏನ್ ಮಾಡಬೇಕು ಅಂತ ಒಂದು ಇದು ಇದೆ. ಬಟ್ ಏನೋ ಔಷಧಿ ಕೊಡ್ತಾ ಇದ್ದಾರೆ, ಆದ್ರೂ ಆಗ್ತಾ ಇಲ್ಲ. ಆಗದೆ ಇದ್ದಾಗ ಏನ್ ಮಾಡ್ಬೇಕು ಅದಕ್ಕೆ? ಅದರಿಂದನೇ ಏನಾಗ್ತಾ ಇದೆ, ಆಂಧ್ರದಿಂದ ಬಂದಿರೋ ಎಲ್ಲಾ ಡೈರಿಗಳು ಪ್ರತಿ ಊರಲ್ಲಿ ಇರೋದು ಅವು ಅಷ್ಟೋ ಇಷ್ಟ ಅಡಿತಾ ಇರೋದು ಓನ್ಲಿ ಅದಕ್ಕೋಸ್ಕರನೇ. ಎಲ್ಲಿ ನಮ್ದು ಇದು ಬರಲ್ವೋ, ಡಿಗ್ರಿ ಬರಲ್ವೋ, ಆ ಹಾಲನ್ನ ತಗೊಂಡೋಗಿ ಆಂಧ್ರ ಡೈರಿಗೆ ಹಾಕ್ತಾ ಇದ್ದಾರೆ. ಇದನ್ನ ನಾವು ಉತ್ತಮ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಅಥವಾ ಹಸುಗಳನ್ನ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಡೋದ, ಆ ಥರದ್ದು ಏನಾದ್ರು ತಮ್ಮಲ್ಲಿ ತಮ್ಮ ಒಕ್ಕೂಟದಲ್ಲಿ ಏನಾದ್ರು ಅವಕಾಶ ಇದ್ರೆ ನೋಡಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ಈ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲೂ ಒಂದು ಡೈರಿ ಓಪನ್ ಮಾಡೋದಕ್ಕೆ ಇಬ್ಬರು ಪೂರ್ವ ಭಾಗದವರಾಗ್ಬೋದು, ಪಶ್ಚಿಮ ಭಾಗದವರು ಇಬ್ಬರು ಡೈರೆಕ್ಟರ್ಗಳು, ನಮ್ಮ ಶ್ಯಾಮೇಗೌಡರು ಆಗ್ಬೋದು, ನಮ್ಮ ನಾರಾಯಣವ್ರಾಗ್ಬೋದು, ಇಡೀ ತಾಲೂಕಲ್ಲಿ ಎಲ್ಲೆಲ್ಲಿ ಡೈರಿಗಳಿರೋ ಎಲ್ಲ ಕಡೆ ಓಪನ್ ಮಾಡುವಂತ ಶಕ್ತಿ ಅವರಿಬ್ಬರಿಗೂ ಇದೆ. ಅವರಿಬ್ಬರು ಡೆಫಿನೆಟ್ ಆಗಿ ಯಾವ್ಯಾವ ಊರಲ್ಲಿ ಇನ್ನ ಇಲ್ವೋ ಆ ಊರಲ್ಲೆಲ್ಲ ಇವರು ಓಪನ್ ಮಾಡಿ ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ನಮ್ಮ ಶಾಸಕರು ಕೂಡ ಒಂದು ಕೈ ಎತ್ತಬೇಕು. ನಾಳೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಮಾತಾಡ್ಬೇಕು. ಹಾಲು ಏನ್ ಬರ್ತಾ ಇದೆ, ನಮ್ಗೆ ಹಾಲು ಪ್ರೈಸ್ ಏನ್ ಬರ್ತಾ ಇದೆ, ಅದು ಏನೂ ಸಾಕಾಗ್ತಾ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಸುಗಳಿಗೆ ನಮ್ಮ ಇದಕ್ಕೆ ಕುಡಿಯುವ ನೀರಿಲ್ಲ, ಇನ್ನು ಹಸುಗಳಿಗೆ ನೀರು, ಹಸುಗಳಿಗೆ ಹುಲ್ಲು ಎಲ್ಲ ಈ ಹಳೆ ಬೇರೆ ಇಲ್ಲ. ನಮ್ಮಲ್ಲಿ ಯಾವುದೋ ಕಾಲುವೆಗಳು, ನಮ್ಮಲ್ಲಿ ಯಾವುದೋ ನದಿಗಳು ಏನು ಓಡ್ತಾ ಇಲ್ಲ. ಇದಕ್ಕೇನಾದ್ರು ಒಂದು ತುಂಬಾ ಬ್ಯಾಡ್ ಆದಾಗ ಇದಕ್ಕೇನಾದ್ರು ಒಂದು ಪಶು ಆಹಾರನ ಯಾವ್ದಾದ್ರು ಒಂದು ರೀತಿ ವಿತರಣೆ ಮಾಡುವಂತ ಒಂದು ಇದನ್ನ ಇಡಬೇಕು ಸರ್ಕಾರದ ಮುಂದೆ, ಅಥವಾ ನಮ್ಮ ಒಕ್ಕೂಟದಲ್ಲಿ ಕೂಡ ಇಡಬೇಕು ಅಂತ ಹೇಳ್ತಾ ಈ ಒಂದೆರಡು ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಗೆಲ್ಲ ಹೊಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.